ಒಂದಾನೊಂದು ಕಾಲದಲ್ಲಿ ಅನೇಕ ಬುಡಕಟ್ಟು ಜನಾಂಗಗಳು ಕಾಡಿನಲ್ಲಿ ಹಾಗೂ ಗವಿಗಳಲ್ಲಿ ವಾಸ ಮಾಡುತ್ತಿದ್ದರು. ಅಂತಹ ಬುಡಕಟ್ಟುಗಳಲ್ಲಿ ಈರುಳಿಗ ಜನಾಂಗವೂ ಒಂದು. ಇವರು ತಮ್ಮನ್ನು ಕಾಡು ಪೂಜಾರಿಗಳೆಂದು ಕರೆದುಕೊಳ್ಳುತ್ತಾರೆ. ಅರಣ್ಯ ಕಾಯಿದೆಯಿಂದಾಗಿ ಕಾಡಿನಿಂದ ಹೊರಬಂದ ಈ ಜನಾಂಗ ದೊಡ್ಡಿಗಳೆಂದು ಕರೆಯುವ ಸ್ಥಳಗಳಲ್ಲಿ ವಾಸಿಸುತ್ತಿದ್ದಾರೆ. ರಾಮನಗರ ಜಿಲ್ಲೆಯ ರಾಮನಗರ, ಕನಕಪುರ ಹಾಗೂ ಮಾಗಡಿ ತಾಲೂಕುಗಳಲ್ಲಿ ಇವರು ಹೆಚ್ಚಾಗಿ ವಾಸಿಸುತ್ತಿದ್ದಾರೆ. ಇಲಿ ಹಿಡಿದು ಅದನ್ನೇ ಆಹಾರವಾಗಿ ಸೇವಿಸುವ ಕಾಯಕದಲ್ಲಿ ಈ ಜನಾಂಗ ಹೆಚ್ಚು ಪ್ರಸಿದ್ಧಿ ಪಡೆದವರು. ಅರಣ್ಯದಂಚಿನಲ್ಲಿರುವ ಈ ಜೋಡುಗಟ್ಟೆ ಹಲವಾರು ಈರುಳಿಗ ಕುಟುಂಬಗಳ ವಾಸಸ್ಥಾನ. ಕಳೆದ ಹಲವಾರು ದಶಕಗಳಿಂದ ಇಲ್ಲಿ ನೆಲೆಯಾಗಿದ್ದಾರೆ. ಕಾಡನ್ನೇ ನಂಬಿ ಬದುಕು ಕಟ್ಟಿಕೊಂಡಿದ್ದ ಈ ಜನಸಮೂಹ ಇಂದು ತಮ್ಮದೇ ಆದ ದೊಡ್ಡಿಗಳಲ್ಲಿ ಬದುಕು ಸಾಗಿಸುತ್ತಾ ಅನೇಕ ವೃತ್ತಿಗಳಲ್ಲಿ ತೊಡಗಿಕೊಂಡಿದ್ದಾರೆ. ಇಂತಹ ಜನಾಂಗದಲ್ಲಿ ಜನಿಸಿದ ಶ್ರೀ ಮಾರಪ್ಪ ಹೆಸರಾಂತ ಕಣಿಗಾರರು, ನಾಟಿ ವೈದ್ಯರು. ಚಕ್ರಬಾಬಿ ಚಿಕ್ಕಮ್ಮ ದಡ್ಡಮ್ಮ ಸಿರಿದೇವಿ ಗಟ್ಟಿ ವರದ ಗಂಗಮ್ಮ ಗರಿಬ ಮಾಯಮ್ಮನವರಿಗೆ ತಂಡಿಗೆ ಪುರದ ಮುಗ್ಗು ಮರಿಗೆ ಗಜಿಗ ಆರೋಗ್ಯ ಪಾಟ್ಲ ದೋರ್ಸಿ ಅಮ್ಮ ತಾಯೇ
ನೀಲಗಿರಿ ಹೋಯ್ತು ಹೋದರೆ ಹಾರ ಸಮುದ್ರ ದಾಟುತ್ತ ಮಾಗಡಿ ತಾಲೂಕಿನ ಜೋಡುಗಟ್ಟೆಯ ಈರುಳಿಗರ ಕಾಲೋನಿಯಲ್ಲಿ ವಾಸವಿರುವ ಶ್ರೀ ಮಾರಪ್ಪ ಈ ಕಾಲೋನಿಯ ಪ್ರಸಿದ್ಧ ಕಣಿಗಾರ. ಇದು ವಂಶ ಪಾರಂಪರ್ಯವಾಗಿ ಬಂದ ಗೌರವ. ಈ ಕಣಿ ಹೇಳೋದು ನಮಗೆ 6ನೇ ತಲೆಮಾರಿನಿಂದ ಬಂದಿರೋದ್ರಿಂದ ಅಲ್ಲಿಂದಲೂ ಅದೇ ರೀತಿ ಕಣಿ ಹೇಳ್ಕೊಂಡು ಬಂದಿದ್ದೀವಿ. ಇವತ್ತು ನಾವು ಹೇಳ್ತಾನೆ ಇದ್ದೀವಿ. 2 ಎಕರೆ ಭೂಮಿ ಹೊಂದಿರುವ ಸಣ್ಣ ಕೃಷಿಕ. ಇವತ್ತು ಜೀವನ ಹೆಂಗೆ ನಡೀತದೆ ಅಂದರೆ, ಇನ್ನೊಬ್ಬರ ಮನೇಲಿ ಹೋಗಿ ಅದೇ ವ್ಯವಸಾಯ ಕೆಲಸ ಮಾಡಿದ್ರೆ ಅವ್ರು ಏನು ಕೊಡ್ತಾರೋ ಅದನ್ನು ತಗೊಬರ್ಬೇಕು, ಜೀವನ ಮಾಡಬೇಕು. ಇಲ್ಲ ನಾವೇ ಏನಾನ ಈ ಪಾಲ್ಗೋ ಪಟ್ಟೆಗೋ ವಸಿ ಜಮೀನು ಮಾಡೋಣ, ಹೋಗಿ ಅದರೊಳಗೆ ಏನೋ ಒಂದು ಜೀವನ ಮಾಡೋಣ ಅಂದರೆ ಅದನ್ನು ಈ ಮಳೆ ಹೋಯ್ದರೆ ಹೋಯ್ತು, ಹೋದರೆ ಹೋಯ್ತು. ಇನ್ನೇನು ಮಾಡಬೇಕು, ಇನ್ನು ಅವ್ರಂಗೆ ಇವ್ರಂಗೆ ಹೋಗೋದು, ಎಲ್ಲರ ಕೆಲಸ ಮಾಡೋದು, ಯಾವುದಾನ ಒಂದು ಕೆಲಸ ಮಾಡೋದು, ಅಲ್ಲಿ ಜೀವನ ತರಬೇಕು, ಅಲ್ಲಿ ಏನು ಕೊಡ್ತಾರೋ ಅದನ್ನು ತಗೊಬರ್ಬೇಕು, ಜೀವನ ಮಾಡಬೇಕು. ಶ್ರೀ ಮಾರಪ್ಪನಿಗೆ ಈಗ ಸುಮಾರು 65 ವರ್ಷ. ಇವರ ಪತ್ನಿ ಚಿಕ್ಕಲಗಮ್ಮನಿಗೆ ಸುಮಾರು 60 ವರ್ಷ. ಈ ದಂಪತಿಗಳಿಗೆ 3 ಹೆಣ್ಣು ಮಕ್ಕಳು ಮತ್ತು 3 ಗಂಡು ಮಕ್ಕಳು. ಎಲ್ಲರಿಗೂ ಮದುವೆಯಾಗಿದೆ. ನನಗೆ 6 ಜನ ಮಕ್ಕಳು. 6 ಜನ ಮಕ್ಕಳೊಳಗೆ 3 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು. ಒಬ್ಬ ITI ಮಾಡವನೆ, ಅವನ ಕೆಲಸನೂ ಇಲ್ಲ, ಪಲಸನೂ ಇಲ್ಲ, ಏನಿಲ್ಲ, ಅವನು ಹಂಗೆ ಅವನೇ. ಒಬ್ಬ ಆಟ ಓಡಿಸ್ತಾವನೆ, ಆ ಆಟದಲ್ಲಿ ಒಂದಿನ ಆದ್ರೆ ಆಯಿತು, ಒಂದಿನ ಹೋದ್ರೋಯ್ತೀನೋ ಅವನ ಜೀವನ ಮಾಡ್ತಾವನೆ. ನಾನು ಸುಮ್ಮನೆ ಹಿಂಗೆ ಕೆಲಸ ಮಾಡಿಕೊಂಡು, ಯಾರಾರ ಕಾಯಿಲೆಯವ್ರು ಬಂದರೆ ಅವ್ರ ಕಣಿ ಶಾಸ್ತ್ರ ಹೇಳ್ಕೊಂಡು ಅವ್ರ ಕಾಯಿಲೆ ವಾಸಿ ಮಾಡಿಕೊಂಡು ನಾನು ಹಿಂಗೆ ಇದ್ದೀನಿ. ಮಾರಪ್ಪ ಮನೆಯಲ್ಲಿಯೇ ದೇವತೆಗಳ ವಿಗ್ರಹವನ್ನಿಟ್ಟುಕೊಂಡು ಪೂಜಾ ಸಾಮಗ್ರಿಗಳಿಂದ ಅಲಂಕಾರ ಮಾಡುತ್ತಾರೆ. ಒಂದು ರೀತಿಯಲ್ಲಿ ದೇವಸ್ಥಾನದ ಗರ್ಭಗುಡಿಯನ್ನು ನೆನಪಿಸುವ ವಾತಾವರಣ ಸೃಷ್ಟಿಯಾಗಿರುತ್ತದೆ. ಕಣಿ ಹೇಳುವಲ್ಲಿ ತಮಟೆ ಪಾತ್ರ ತುಂಬ ಪ್ರಮುಖವಾದದ್ದು. ಎದೆಗವಿಚಿಕೊಂಡ ತಮಟೆಯನ್ನು 2 ಮುಂಗೈಗಳಿಂದ ಲಯಬದ್ಧವಾಗಿ ಬಡಿಯುತ್ತಾ ಹೇಳುವ ಹಾಡಿನ ರೂಪದ ಕಣಿ ನೆರೆದಿರುವವರಲ್ಲಿ ಭಯ ಮತ್ತು ಭಕ್ತಿಯನ್ನು ಮೂಡಿಸದೇ ಇರದು. ನೆರೆದ ಜನ ತಮ್ಮ ದುಃಖ ದುಮ್ಮಾನಗಳನ್ನು, ಕಷ್ಟ ನಷ್ಟಗಳನ್ನು ನಿವೇದಿಸಿಕೊಳ್ಳುವ ನೋಟ ಕೆಲವು ಸಲ ಮನಕಲುಕುತ್ತವೆ. ಮಾರಪ್ಪ ಹಾಡಿನ ಧಾಟಿಯಲ್ಲಿ ದೇವತೆಗಳನ್ನು ನೆನೆದು ಆಹ್ವಾನಿಸಿಕೊಂಡು ದೇವದೂತನಾಗುತ್ತಾರೆ. ಆ ದೇವರು ಅವರು ಏನು ಅವ್ರ ಮನಸ್ಸಿನಲ್ಲಿ ಮಾಡ್ಕೊಂಡವರೋ ಅದನ್ನು ಇಂಥದನ್ನೇ ಕೇಳ್ತಾ ಇದ್ದಿ ಅಂತ ಹೇಳಿದಾಗ ಅವ್ರಿಗೆ ನಂಬಿಕೆ. ಆ ತಾಯಿ ಬಂದಾಗ, ಆ ತಾಯಿ ನಮ್ಮ ಮೇಲೆ ಬಂದಾಗ, ನೀನು ಇಂಥದನ್ನೇ ಕೂತ್ಕೊಂಡಿದ್ಯಾ, ಇಂಥದನ್ನೇ ಕೇಳ್ತಾ ಇದೆಯಾ, ನಿಮ್ಮ ಮನೇಲಿ ಇಂಥದ್ದೇ ಆಗದೆ, ಇಂಥದ್ದೇ ನಷ್ಟ ಆಗದೆ ಅಂತ ಹೇಳಿದಾಗ ಆವಾಗ ಅವ್ರಿಗೆ ನಂಬಿಕೆ. ಆವಾಗ ನಮಗಿಂಥ ನೋವು, ಇಂಥ ಬಾಧಿ, ಇಂಥ ಬಂಧನ ಅದೇ ಅಂದಾಗ ಆ ಬಂಧನನ ನಾವು ಆ ತಾಯಿಯಿಂದ ಆಗಲಿ, ಇಲ್ಲ ಮಂತ್ರದಿಂದ ಆಗಲಿ, ಇಲ್ಲ ಮೂಲಿಕೆಯಿಂದ ಆಗಲಿ ಆ ಕಾಯಿಲೆ, ಆ ನೋವು ಇಲ್ಲದಂತ ಮಾಡಿಬಿಟ್ಟಾಗ ಆ ತಾಯಿ ಕಾಪಾಡಲು ಅನ್ನೋ ಭರವಸೆ ಅವರಲ್ಲಿ. ಇವರು ಹೇಳುವ ಕಣಿಗೆ ಎಲ್ಲರೂ ಬದ್ಧರಾಗಿರುತ್ತಾರೆ. ಈ ಸಂದರ್ಭದಲ್ಲಿ ಇವರು ಮಾಂತ್ರಿಕನಾಗಿಯೂ ನಡೆದುಕೊಳ್ಳುತ್ತಾರೆ. ದೆವ್ವ ಬಿಡಿಸುವುದು, ಕಾಯಿಲೆಗಳಿಗೆ ತಾಯಿತ ಕಟ್ಟುವುದು, ಮಂತ್ರ ಪ್ರಯೋಗ ಮಾಡುವುದು,
ಭವಿಷ್ಯ ನುಡಿಯುವುದೂ ಮಾಡುತ್ತಾರೆ. ಬೇರೆ ಸಂದರ್ಭದಲ್ಲಿ ಶಾಂತ ಮನಸ್ಸಿನಿಂದಿರುವ ಇವರು ಕಣಿ ಹೇಳುವಾಗ ಉಗ್ರ ರೂಪಿಯಾಗಿ ಕಠಿಣವಾಗಿರುತ್ತಾರೆ. ಈರುಳಿಗರ ಸಾಮಾಜಿಕ ಬದುಕು, ಧಾರ್ಮಿಕ ಆಚರಣೆಗಳು ಕಣಿಗಾರನು ಹೇಳುವ ಕಣಿಯನ್ನು ಅವಲಂಬಿಸಿರುತ್ತದೆ. ಕಣಿ ಹೇಳುವುದಕ್ಕೆ ದೇವರನ್ನು ಕರೆಯುವುದು ಎಂದು ಕರೆಯುತ್ತಾರೆ. ಇದೊಂದು ಕಲೆ ಮತ್ತು ವೃತ್ತಿ. ತನ್ನ ದೊಡ್ಡಿಯ ಎಲ್ಲ ಆಗು ಹೋಗುಗಳನ್ನು ತಿಳಿಯಲು, ಮಳೆ ಬೆಳೆ ಮತ್ತು ಯಾರ್ಯಾರು ದೇವರಿಗೆ ಅಪಚಾರ ಮಾಡಿದ್ದಾರೆ ಇನ್ನಿತರ ವಿಚಾರಗಳನ್ನು ತಿಳಿಯಲು ಕಣಿ ಹಾಕಿಸಲೇಬೇಕು. ಇಷ್ಟೇ ಅಲ್ಲದೆ ಕಾಯಿಲೆ, ಭೂತ ಪ್ರೇತಗಳ ಕಾಟ ಮುಂತಾದ ವಿಚಾರಗಳನ್ನು ತಿಳಿಯಲು ಈರುಳಿಗರು ಕಣಿಯನ್ನೇ ನಂಬಿರುತ್ತಾರೆ. ಕಣಿ ಹೇಳೋ ಉದ್ದೇಶ, ಒಬ್ಬರಿಗೆ ಕಾಯಿಲೆ ಬತ್ತಾ ಏನಿರ್ಬೋದು, ಒಬ್ಬರಿಗೆ ಒಂದು ಹೆಣ್ಣು ಗಂಡಿಗೆ ಮದುವೆ ಮಾಡಬೇಕಾದ್ರೂ ಅವತ್ತು ಕಣಿ ಹೇಳಿ ಕೇಳ್ಕೊತಿದ್ರು, ಈ ಹೆಣ್ಣಿಗೆ ಈ ಗಂಡಿಗೆ ಮದುವೆ ಮಾಡ್ಬೋದಾ, ನಮಗೆ ನೀನು ಒಪ್ಪಿಗೆ ಒಪ್ಪಿಗೆ ಇಲ್ವಾ ತಾಯಿ ಅಂತ ದೇವ್ರನ್ನ ಕೇಳ್ತಿದ್ರು. ಆ ಕಣಿ ಹೇಳಿದ್ವಿ ನಾವು, ಇದ್ಕಿದ್ಕೆ ನೇರವಾಗದೆ ಅಂದಕ್ಕೆ ಮದುವೆ ಮಾಡವಿ. ಒಂದು ಯಾವುದೇ ಕಾರಣ ಈ ದಿಕ್ಕಿಗೆ ಹೋಗಿ ಇವನು ಹಿಂಗಾಗವನೆ, ಹಿಂಗೆ ಬಂದವನೆ, ಹಿಂಗೆ ಕಾಯಿಲೆ ಬಿದ್ದವನಲ್ಲ ಅಂತಂದರೆ ಈ ಕಾಯಿಲೆ ಏನು, ಇಲ್ಲ ದೇವರಿಂದ ಬಂದದ, ಇಲ್ಲ ಗ್ರಹದಿಂದ ಬಂದದ, ಇಲ್ಲ ಇವನಿಗೆ ಗುರುಬಲ ಕೆಟ್ಟೋಗದ, ಇಲ್ಲ ಇವನು ಉಂಡಿರೋ ಊಟದೊಳಗೆ ಏನಾದರೂ ಹೆಚ್ಚು ಕಮ್ಮಿ ಆಗದ, ಏನಾಗದೆ ಅಂತ ಆ ಕಣಿ ಹೇಳಿ ಅದನ್ನು ಪತ್ತ ಮಾಡಿಕೊಂಡು ಅದಕ್ಕೆ ಔಷಧಿ ಕೊಡ್ತಾಯಿದ್ದು. ಇಲ್ಲ ದೇವರಿಂದ ಹೋಗೋದಾದ್ರೆ ದೇವರಲ್ಲೇ ಹೋಯ್ತಿತ್ತು. ಇಲ್ಲ ಏನಾದರೂ ಒಂದು ಮುನಿ ಹಿಡ್ದದ, ಇಲ್ಲ ಗಾಳಿ ಹಿಡ್ಕೊಂಡದ, ಇಲ್ಲ ಎದರವನ, ಇಲ್ಲ ಏನಾದರೂ ನಾವು ತಿಂದಿರೋ ಪದಾರ್ಥದಲ್ಲಿ ಹೆಚ್ಚು ಕಮ್ಮಿ ಆಗದ ಅಂತ ನಾವು ಅದನ್ನು ನೋಡಿಕೊಂಡು ಅದಕ್ಕೆ ಔಷಧಿ ಕೊಡ್ತಾಯಿದ್ದೋ. ಕಣಿ ಹೇಳುವ ಮುನ್ನ ಶುದ್ಧನಾಗಿ ಪೂಜೆ ಮಾಡಿ ತಮಟೆ ವಾದ್ಯದೊಂದಿಗೆ ಇವರು ಭಕ್ತಿಯಿಂದ ತನ್ನ ಪರಿಸರದ ದೇವತೆಗಳನ್ನೆಲ್ಲ ಕರೆದು ಆಹ್ವಾನಿಸಿಕೊಳ್ಳುವ ರೀತಿ ಎಂಥವರನ್ನು ಚಕಿತಗೊಳಿಸದೇ ಇರಲಾರದು. ಇದು ಈರುಳಿಗರ ಸಾಂಸ್ಕೃತಿಕ ಬದುಕಿನ ಅತಿ ಪ್ರಮುಖ ಆಚರಣೆ. ಇದರಲ್ಲಿ ಪ್ರಾವೀಣ್ಯತೆ ಮತ್ತು ಪ್ರಸಿದ್ಧಿ ಹೊಂದಿದವರು ಶ್ರೀ ಮಾರಪ್ಪನವರು. ಶ್ರೀ ಮಾರಪ್ಪನವರು ಮೂಲತಃ ಪ್ರಕೃತಿ ಆರಾಧಕರು. ಇವರು ಪರಿಸರದ ದೈವಗಳನ್ನು ಮಾತ್ರ ಪೂಜಿಸುತ್ತಾರೆ. ನಮ್ಮ ದೇವರು ಕಾಡಿನೊಳಗೆ ಗವಿಲಿಡೋದು, ಗವಿಲಿ ಪೂಜೆ ಮಾಡೋದು. ಆ ಪೂಜೆ ಮಾಡಿದಾಗ ನಾವು ಜೇನಿಗೆ ಹೋಯ್ತಾ ಇದ್ದೀವಿ, ನಮ್ಗೆ ಇದನ್ನೇ ಕೊಡಬೇಕು ತಾಯಿ, ಈ ಜೇನೇ ಕೊಡಬೇಕು. ನಾವು ಗೆಣಸ್ಗೆ ಹೋಯ್ತಾ ಇದ್ದೀವಿ, ಈ ಗೆಣಸೇ ಕೊಡಬೇಕು. ನಾವು ಸೊಪ್ಪು ಕೊಯ್ತಾ ಇದ್ದೀವಿ, ಹೆಂಗಸರು ತಾವಿಂದಲೂ ನಾವು ಬ್ಯಾಲ್ದಣ್ಣಿಗೆ ಹೋಯ್ತಾ ಇದ್ದೀವಿ, ನಾವು ಇಂತಿಂಥ ಪದಾರ್ಥಕ್ಕೆ ಹೋಯ್ತೀವಿ ಅಂತ ಯಾವ್ಯಾವ ಪದಾರ್ಥಕ್ಕೆ ಹೋಯ್ತೀವೋ ಆವ ಪದಾರ್ಥಕ್ಕೆ ಆ ತಾಯಿ ಕೈ ಮುಕ್ಕ ಹೋದಾಗ ಆವ ಪದಾರ್ಥ ಸಿಕ್ತಿತ್ತು ನಮಗೆ. ಆವ ಪದಾರ್ಥ ಸಿಕ್ಕಿದಾಗ ಆ ಪದಾರ್ಥ ತಂದು ಆ ತಾಯಿ ಮುಂದೆ ಎಡೆ ಇಟ್ಟು ಆವಾಗ ಅದನ್ನು ಪೂಜೆ ಮಾಡಿ ಕಕ್ಕೆ ಹೂವು, ಜಾಲದ ಹೂವು, ಒನ್ನೆ ಹೂವು, ಮುತುಗದ ಹೂವು ಇಂಥವನ್ನೆಲ್ಲ ತಂದು ಅದನ್ನು ಪೂಜೆ ಮಾಡೋದು. ಆ ಪೂಜೆ ಮಾಡಿ ಆವಾಗ ನಾವೇನು ಗೆಡ್ಡೆ ತಂದಿದ್ದೀವ, ಗೆಣಸು ತಂದಿದ್ದೀವ, ಜೇನುತುಪ್ಪ ತಂದಿದ್ದೀವ, ಬ್ಯಾಲ್ದಣ್ಣು ತಂದಿದ್ದೀವ ಅದನ್ನು ಅವಳ ಮುಂದೆ ಇಟ್ಟು ಪೂಜೆ ಮಾಡಿ ಆವಾಗ ನಾವೆಲ್ಲ ನಮ್ಮ ಮನ್ಮಕ್ಕಳೆಲ್ಲ ಪೂರ್ತಿ ಅದನ್ನು ಊಟ ಮಾಡ್ತಿದ್ದಿದ್ದು. ಇವರ ದೊಡ್ಡಿಯಲ್ಲೇ ಇರುವ ಎಳೆಯಮ್ಮ ಮತ್ತು ಬರೆಯಮ್ಮ ಇವರ ಪ್ರಮುಖ ದೇವತೆಗಳು. ಇವರು ಪಿತೃಪೂಜೆ ಮತ್ತು ಆತ್ಮಗಳನ್ನು ಆಹ್ವಾನಿಸುತ್ತಾರೆ. ಇದು ಇವರ ಆದಿಮ ಆರಾಧನಾ ಪದ್ಧತಿಗಳಾಗಿವೆ. ಭೂತ ದೈವಗಳ ಕುರಿತು ನಂಬಿಕೆ ಇರುವ ಇವರು ಪರಿಹಾರಕ್ಕಾಗಿ ತಮ್ಮ ಹಿರೀಕರನ್ನು ಹಾಗೂ ದೈವಗಳನ್ನು ಮೈಮೇಲೆ ಆಹ್ವಾನಿಸಿಕೊಳ್ಳುತ್ತಾರೆ. ಅವರೊಡನೆ ಸಂಭಾಷಣೆ ನಡೆಸುತ್ತಾರೆ. ಸಂಭಾಷಣೆ ನಡೆಸಿ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡೆಯುತ್ತಾರೆ. ಕಣಿ ಹೇಳುವುದು ಮಾರಪ್ಪನವರಿಗೆ ವಂಶ ಪಾರಂಪರೆಯಾಗಿ ಬಂದಿದೆ. ಇದು ಇವರಿಗೆ 6ನೇ ತಲೆಮಾರಿನ ವೃತ್ತಿ. ಸುಮಾರು 12 ವಯಸ್ಸಿರುವಾಗಲೇ ಕಣಿ ಹೇಳುವ ಜವಾಬ್ದಾರಿ ಇವರಿಗೆ ಬಂದಿತಂತೆ. ಕಣಿ ಹೇಳುವುದು ದೇವರು ನನಗೆ ಕೊಟ್ಟ ವರವೆಂದು ಇವರು ನಂಬುತ್ತಾರೆ. ಭಕ್ತಿ, ಶ್ರದ್ಧೆ, ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಆರಾಧಿಸಿದಾಗ ನಮ್ಮ ದೊಡ್ಡಿಯ ದೇವಿ ನಮಗೆ ಒಲಿಯುತ್ತಾಳೆ ಎನ್ನುವ ಮಾರಪ್ಪ
ಕಣಿ ಹೇಳುವುದು ನನಗೆ ಚೆನ್ನಾಗಿ ಸಿದ್ಧಿಸಿದೆ. ಹಾಗಾಗಿ ತುಂಬ ನಿಯಮನಿಷ್ಠೆಯಿಂದ ನಡೆದುಕೊಂಡು ಜನರ ಸೇವೆಯನ್ನು ಮಾಡುತ್ತಾ ಬಂದಿದ್ದೇನೆ. ನನಗೆ ಇದು ಪೂರ್ವಜನ್ಮದ ಫಲವೆಂದು ಇವರು ಹೇಳುತ್ತಾರೆ. ಕಣಿ ಹೇಳುವ ಜೊತೆಗೆ ನಾಟಿ ವೈದ್ಯವನ್ನು ಮಾಡುತ್ತಾರೆ ಶ್ರೀ ಮಾರಪ್ಪ. ಅನೇಕ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಔಷಧ ನೀಡುತ್ತಾ ಬಂದಿದ್ದಾರೆ. ಆ ಆಸ್ಪತ್ರೆ ಒಳಗೆ ಕೆಲವಾರು ಆಸ್ಪತ್ರೆ ಒಳಗೆ ವಾಸಿಯಾಗದೇ ಇರೋ ಕಾಯಿಲೆ ನಾವು ವಾಸಿ ಮಾಡಿದ್ದೀವಿ. ಕೆಲವಾರು ದೇವರಲ್ಲಿ ಹೋಗಿ ಅವ್ರಿಗೆ ಆಗದೇ ಇರುವಂಥ ದೇವರು ನಮ್ಮ ದೇವರು ನಡೆಸ್ಕೊಟ್ಟದೆ. ಯಾವುದೇ ಕಾರಣವೂ ಇದು ಆಗಲ್ಲ ಕಣಪ್ಪ ಅಂತ ಅಂದದನ್ನು ನಾವು ನಡೆಸ್ಕೊಟ್ಟಿದ್ದೀವಿ. ಅದರಿಂದ ಆ ದೇವ್ರ ಮೇಲೆ ಭಕ್ತಿ, ನಮ್ಮ ಮೇಲೆ ಭಕ್ತಿ ಅವರಿಗೆ. ಈ ಪೂಜಾರಪ್ಪರು ಇದನ್ನು ಕೊಟ್ಟಾಗ ನನಗೆ ಈ ಕಾಯಿಲೆ ಹೋಯಿತು, ಯಾವುದೇ ಕಾರಣವೂ ನಮ್ಮ ಮೇಲೆ ಔಷಧಿ ಇದೆ ಇಂಥದಕ್ಕೆ. ಆವಾಗ ಯಾವ ಔಷಧಿನೂ ಇರಲಿಲ್ಲ, ಯಾವುದು ಇದು ಇರಲಿಲ್ಲ, ಏನೂ ಇರಲಿಲ್ಲ. ನಾವೆಲ್ಲ ಗಿಡಮೂಲಿಕೆ 100 ಜಾತಿ ಸೊಪ್ಪು ತಗೊಬಂದು ಅದನ್ನು ಉಪನೆಸರು ಅಂತ ಮಾಡಿಬಿಟ್ಟು ಆ ಸೊಪ್ಪು ತಿನ್ಬಿಟ್ರೆ ಜರ ಚಳಿ ಯಾವುದು ಬರೋಕ್ಕಿಲ್ಲ, ನೆಗಡಿನೂ ಸಹ ಬರೋಕ್ಕಿಲ್ಲ. ಇವತ್ತು ಆ ಸೊಪ್ಪು ತೊಗೊಂಡು ಬಂದು ತಿಂದರೆ ಅದರೊಳಗೆ ಕಾಲು ಭಾಗ ವಾಸಿ ಆಯ್ತದೆ ಹೊರತು ಪೂರ್ತಿ ಭಾಗ ಹೋಗಲ್ಲ. ಆ ಪೂರ್ತಿ ಭಾಗ ಹೋಗದೇ ಇರೋ ಕಾರಣ ಇದರೊಳಗೆ ಏನಾಗದೆ ಅವತ್ತು ಯಾಕೆ ಹೋಯ್ತಿತ್ತು ಅಂತ ಯೋಚನೆ ಮಾಡಿ ನೋಡಿದ್ರೆ ಅದಕ್ಕೂ ಸಹ ಗೊಬ್ಬರ ಹಾಕಿರುವಂಥ ಗೊಬ್ಬರದ್ದು ಇದು ಹಿಡಿದ್ಬಿಟ್ಟು ಅದರಲ್ಲೂ ತತ್ವ ಕಡಿಮೆ ಬಂದಿದೆ. ತನ್ನೂರಿನ ಹಾಗೂ ಸುತ್ತಮುತ್ತಲಿನ ಊರುಗಳ ಜನರು ಕಾಯಿಲೆಗೆ ಔಷಧಿ ಪಡೆಯಲು ಇವರಲ್ಲಿಗೆ ಬರುತ್ತಾರೆ. ಇಲ್ಲಿಯವರೆಗೂ ಹಲವಾರು ಜನರಿಗೆ ಕಾಯಿಲೆ ಗುಣಪಡಿಸಿದ ಖ್ಯಾತಿ ಇವರಿಗಿದೆ. ನಮ್ಮ ಒಂದು ಈರುಳಿಗ ಸಮುದಾಯ ಮುಖ್ಯವಾಗಿ ನಾವು ನಮ್ಮ ಒಂದು ಈರುಳಿಗ ಸಮುದಾಯದ ಕಲೆ ಆಚಾರ ವಿಚಾರ ಇರೋದೇ ಕಾಡಲ್ಲಿ. ನಾವು ಪ್ರಕೃತಿ ಆರಾಧಕರು, ಮರ ಗಿಡಗಳು, ಪ್ರಾಣಿ ಪಕ್ಷಿಗಳನ್ನು ಆರಾಧನೆ ಮಾಡ್ತಾ ಇರೋದು, ಸೂರ್ಯ ಚಂದ್ರ ನಕ್ಷತ್ರನ ಪೂಜೆ ಮಾಡ್ತಂಥವ್ರು. ಇಡೀ ಜಿಲ್ಲೆಯಲ್ಲಿ ಮಾರಪ್ಪ ಅವರೇ ಮುಖ್ಯವಾಗಿ ಈ ಒಂದು ನಮ್ಮ ಒಂದು ಕಣಿಶಾಸ್ತ್ರ ನೋಡಿಕೊಂಡು ಸಮಸ್ಯೆಗಳನ್ನು ಬಗೆಹರಿಸೋದ್ರೊಳಗಡೆ ಮುಖ್ಯವಾದ ಪಾತ್ರವನ್ನು ನಮ್ಮ ಮಾರಪ್ಪ ಅವರು ಮಾಡಿದ್ದಾರೆ. ಮಾರಪ್ಪನ ಕಣಿಗಾರಿಕೆ ಎಂದರೆ ದೊಡ್ಡಿಯ ಜನ ಭಯಭಕ್ತಿಯಿಂದ ನಡೆದುಕೊಳ್ಳುತ್ತಾರೆ. ಕಣಿಗಾರಿಕೆ ನುಡಿಗೆ ಹೆದರುತ್ತಾರೆ. ಕಣಿಗಾರ ಮಾರಪ್ಪ ಈರುಳಿಗರಿಗೆ ಮಾಂತ್ರಿಕನಾಗಿಯೂ ನಡೆದುಕೊಳ್ಳುತ್ತಾರೆ. ತನ್ನ ದೊಡ್ಡಿಯ ಜನರಿಗೆ ಸುಖ ದುಃಖ, ಕಷ್ಟ ನಷ್ಟ, ನೋವು ನಲಿವುಗಳಿಗೆ ಮಾನವೀಯ ನೆಲೆಯಲ್ಲಿ ಭವಿಷ್ಯ ನುಡಿದು ಅವರ ಜೀವನ ಉತ್ತಮವಾಗಿರಲು ಮಾರ್ಗದರ್ಶನ ನೀಡುತ್ತಾರೆ. ಮಾರಪ್ಪ ತಮ್ಮ ದೊಡ್ಡಿಯ ಈರುಳಿಗರಿಗೆ ದೈವದೂತನೂ ವೈದ್ಯನೂ ಆಗಿರುವುದರಲ್ಲಿ ಸಂದೇಹವಿಲ್ಲ. ಸಾಲು ಸಾಲಾಗಿ ನಿಂತಿರಬೇಕು. ನೆನಗಟ್ಲೆ ಹೋಯ್ತಾವ್ರೇನು ಹೊಡ ಮಗನೇ. ಗೋ ಅಂಜ ಪಂಜ ಪಿಂಜಾರುಗಳು ಗೋ ಎಂಬ ಹಾಗೆ